ಕನ್ನಡ ಆಡಿಯನ್ಸ್ ಗಳು ಕನ್ನಡ ಸಿನಿಮಾಗಳನ್ನೇ ನೋಡಲ್ಲ. ನಿಜನಾ? ತಮಿಳ್, ತೆಲುಗು, ಮಲಯಾಳಂ ಈ ಸಿನಿಮಾಗಳನ್ನ ತುಂಬಾ ಜಾಸ್ತಿ ನೋಡ್ತಾರೆ. ಇದು ಕೂಡ ನಿಜನಾ? ಇದಕ್ಕೆಲ್ಲ ಉತ್ತರ ಈ ವಿಡಿಯೋದಲ್ಲಿ ಸಿಗುತ್ತೆ. ಇದ್ರ ಮೇಲೆ ವಿಡಿಯೋ ಮಾಡ್ಬೇಕು ಅಂತ ತುಂಬಾ ವರ್ಷದ ಕನ್ಸು ಇವಾಗ ಕೂಡಿ ಬಂದ್ಬಿಟ್ಟಿದೆ. UI ಸಿನಿಮಾ ರಿಲೀಸ್ ಆದ್ಮೇಲೆ ಬ್ಯಾಡ್ ಆಗಿ ರಿವ್ಯೂ ಮಾಡಿದೆ. ಅದ್ರಲ್ಲೊಬ್ರು ಕಮೆಂಟ್ ಮಾಡ್ತಾರೆ, ಸಂಥಿಂಗ್ ಬ್ರೋ ಕನ್ನಡ ಸಿನಿಮಾಗಳು ನಿಮ್ಗೆ ಇಷ್ಟನೇ ಆಗಲ್ವಾ? ಯಾಕೆ ಇಷ್ಟ ಆಗಲ್ಲ ಅಂತೀರಾ? ಬೇರೆ ಸಿನಿಮಾಗಳಾದ್ರೆ ಚೆನ್ನಾಗಿದೆ ಅಂತಿರಲ್ಲ. ನಮ್ ಕನ್ನಡದ ಮೇಲೆ ಸ್ವಲ್ಪ ರೆಸ್ಪೆಕ್ಟ್ ತೋರಿಸಿ ಬ್ರೋ. ಸಿನಿಮಾ ಇಂಡಸ್ಟ್ರಿ ಅಂತ ಬಂದ ತಕ್ಷಣ ಭಾಷೆಗಳನ್ನ ಅಡ್ಡ ಇಟ್ಕೊಂಡು ಕಚಾಡೋ ಅಂತವ್ರು ತುಂಬಾ ಜನ ಇದಾರೆ. ಬಟ್ ನಾವ್ ಆ ರೀತಿ ಮಾಡೋದಕ್ಕೋಗಲ್ಲ. ಮೇನ್ ಆಗಿ ನೋಡೋ ಅಂತದ್ದು ಕಂಟೆಂಟ್. ಯಾರು ಯಾವ ರೀತಿ ಸಿನಿಮಾ ಮಾಡ್ತಾ ಇದ್ರೆ, ಸ್ಟೋರಿ ಯಾವ ರೀತಿ ಪವರ್ಫುಲ್ ಆಗಿರ್ಬೋದು, ಆಕ್ಟಿಂಗ್ ಸ್ಕಿಲ್ ಗಳು ಯಾವ ರೀತಿ ಇರ್ಬೋದು, ಮನ್ಸ್ಗೆ ಟಚ್ ಆಗತ್ತಾ, ಇಷ್ಟು ಮಾತ್ರ ನೋಡ್ತೀವಿ ಹೊರತು ಭಾಷೆನ ನೋಡೋದಕ್ ಹೋಗಲ್ಲ. ವಿ ಆರ್ ಇಂಡಿಯನ್ಸ್, ನೆನ್ಪಿರ್ಲಿ. ಹಿಂಗಂದೆ ಅನ್ಬಿಟ್ಟು ಕನ್ನಡನ ಯಾವತ್ತೂ ಬಿಟ್ಕೊಡಲ್ಲ. ಐ ಲವ್ ಮೈ ಕನ್ನಡ. ಮೊದಲನೇದಾಗಿ ನಿಜ, ಕನ್ನಡ ಆಡಿಯನ್ಸ್ ಗಳು ಕನ್ನಡ ಸಿನಿಮಾಗಳನ್ನ ಜಾಸ್ತಿ ನೋಡಲ್ಲ. ಇದು 70% ನಿಜ ಅನ್ನೋದಾದ್ರೆ 30% ಸುಳ್ಳು. ಈಗ್ಲೂ ಕೂಡ ಕನ್ನಡ ಸಿನಿಮಾಗಳನ್ನೇ ನೋಡುವಂತ ಆಡಿಯನ್ಸ್ ಗಳಿದ್ದಾರೆ. ಬೇರೆ ಭಾಷೆನ ಮೂವ್ಸ್ ನೋಡದೇ ಇರೋಂತ ಆಡಿಯನ್ಸ್ ಗಳು ಕೂಡ ಇದಾರೆ. ಫಸ್ಟ್ ಡೇ ಫಸ್ಟ್ ಶೋ ನ ನೋಡುವಂತ ಕನ್ನಡ ಆಡಿಯನ್ಸ್ ಗಳು ಕೂಡ ಇದಾರೆ. ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡುವಂತ ಆಡಿಯನ್ಸ್ ಗಳು ಇದಾರೆ. ಮೋಸ್ಟ್ ಆಫ್ ದ ಪೀಪಲ್ 70% ಎಲ್ಲರೂ ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡೋವಂತವ್ರೆ. ನಾನು ಕೂಡ ಒಂದ್ ಟೈಮ್ ಅಲ್ಲಿ ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ತಿದ್ದೆ. ಇರೋದನ್ನ ಇದ್ದಂಗೆ ಹೇಳ್ತೀನಿ, ನಾನು ಏನು ಮುಚ್ಚಿಟ್ಕೊಳ್ಳಲ್ಲಪ್ಪ. ನಾನು ಒಂದ್ ಟೈಮ್ ನಲ್ಲಿ ಮೊಬೈಲ್ ಅಲ್ಲೇ ಡೌನ್ಲೋಡ್ ಮಾಡ್ಕೊಂಡು ನೋಡ್ತಾ ಇದ್ದೆ. ಬಿಕಾಸ್ ಆವಾಗ ನನಗೆ ದುಡ್ಡು ಕೊಟ್ಟು ಅಫೋರ್ಡ್ ಮಾಡಿ ಒಂದು ಸಿನಿಮಾನ ನೋಡೋ ಅಷ್ಟು ಕೆಪಾಸಿಟಿ ಇರ್ಲಿಲ್ಲ. ಡೇ ಬೈ ಡೇ ಸ್ಕಿಲ್ ಗಳು ಡೆವಲಪ್ ಆಗ್ತಾ ಇರೋವಂತ ಪ್ರಾಬ್ಲಮ್ ಗಳು ಸ್ವಲ್ಪ ಕ್ಲಿಯರ್ ಆಗ್ತಾ ಹೋಗ್ತವೆ. ಈಗ ಲೈಫ್ ಅಲ್ಲಿ ನಾರ್ಮಲ್ ಆಗಿದೆ, ಆ ಲೆವೆಲ್ ಅಂತೂ ಇಲ್ಲ. ಈಗ ದುಡ್ಡು ಕೊಟ್ಟು ಸಿನಿಮಾ ನೋಡೋಂತ ಕೆಪಾಸಿಟಿ ಇದೆಯಪ್ಪ. ಸೊ ಈಗ ನಾನು ಡೌನ್ಲೋಡ್ ಮಾಡ್ಕೊಂಡು ನೋಡೋದನ್ನ ಬಿಟ್ಬಿಟ್ಟಿದೀನಿ. ಬಿಕಾಸ್ ಥಿಯೇಟರ್ ಅಲ್ಲಿ ಕೊಡೋ ಅಂತ ಎಕ್ಸ್ಪೀರಿಯನ್ಸ್ ಮೊಬೈಲ್ ಅಲ್ಲಿ ಅಷ್ಟೊಂದು ಕೊಡಲ್ಲ. ಕ್ಲಿಯರ್ ಆಗಿ ಸೌಂಡ್ ಇರಲ್ಲ, ಕೆಲವೊಂದ್ ಸೀನ್ ಗಳೆಲ್ಲ ಕಟ್ ಆಗಿರ್ತವೆ. ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಸಿಗಲ್ಲ ಮೊಬೈಲ್ ಅಲ್ಲಿ. ಇದಕ್ಕೆಲ್ಲ ಕಾರಣ ಒಬ್ರೇನೆ, ಪಾಲಿಟಿಕ್ಸ್. ಇವ್ರಗಳ ಕೈಯಲ್ಲಿ ನಾವೆಲ್ಲ ಆಟ ಆಡ್ತಾ ಇದೀವಿ. ಒಂದು ಉಲ್ಕಡ್ಡಿ ಅಳ್ಳಾಡ್ಬೇಕು ಅಂದ್ರೂ ಕೂಡ ಈಗ ಪಾಲಿಟಿಕ್ಸ್ ಅವ್ರ ಹ್ಯಾಂಡ್ ಇದ್ದೇ ಇರ್ತದೆ. ಪ್ರತಿ ಒಂದು ಜಾಗದಲ್ಲೂ ಕೂಡ ಪಾಲಿಟಿಕ್ಸ್ ಇದ್ದೇ ಇರ್ತದೆ. ಪ್ಲಸ್ ಕರಪ್ಷನ್ ಕೂಡ. ಮೊದಲನೇದಾಗಿ ಕನ್ನಡ ಸಿನಿಮಾಗಳು ಯಾಕೆ ಅಷ್ಟೊಂದು ಕಲೆಕ್ಷನ್ ಮಾಡಲ್ಲ? ತಮಿಳು, ತೆಲುಗು, ಮಲಯಾಳಂ ಈ ಸಿನಿಮಾಗಳನ್ನ ನೋಡಿ, ಮಿನಿಮಮ್ 25ರಿಂದ ಒಂದು 50 ಕೋಟಿ ಆದ್ರೂ ಮಾಡೇ ಮಾಡ್ತವೆ. ಎಂತ ಸಿನಿಮಾಗಳೇ ಆದ್ರೂ ಕೂಡ ಆ ರೇಂಜ್ ಅಲ್ಲಿ ಕಲೆಕ್ಷನ್ ಮಾಡೇ ಮಾಡ್ತವೆ. ನಮ್ ಕನ್ನಡ ಸಿನಿಮಾಗಳು ಮಾತ್ರ ಮ್ಯಾಕ್ಸಿಮಮ್ 15, 10 ಈ ಲೆವೆಲ್ ಅಲ್ಲಿ ಕಲೆಕ್ಷನ್ ಆಗ್ತವೆ. ಇದಕ್ಕೆ ಕಾರಣ ಪಾಲಿಟಿಕ್ಸ್. ಮುಂದೆ ಹೇಳ್ತೀನಿ ಏನು ಅಂತ. ತೆಲುಗು ಅವ್ರ ಹತ್ರ ಮಾತ್ರ ತಲೆ ಇದೆ, ನಮ್ ಕನ್ನಡದವ್ರ ಹತ್ರ ತಲೆ ಇಲ್ಲ ಅಂತಲ್ಲ. ಇಲ್ಲಿ ಕರಪ್ಷನ್ ಅನ್ನೋದು ತುಂಬಾ ಜಾಸ್ತಿ ಇದೆ. ಅಲ್ಲಿಗೆ ಹೋಲಿಸ್ಕೊಂಡ್ರೆ ನಮ್ ಕನ್ನಡದಲ್ಲಿ ಕರಪ್ಷನ್ ಅನ್ನೋದು ತುಂಬಾನೇ ಜಾಸ್ತಿ ಇದೆ. ಈ ಕರಪ್ಷನ್ ಅಂದ್ರೆ ಏನು, ಅಲ್ಲಿಗೂ ಇಲ್ಲಿಗೂ ಏನ್ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗಬೇಕಂದ್ರೆ ನೀವು ಈ ವಿಡಿಯೋನ ಎಂಡ್ ವರ್ಗು ನೋಡಿದ್ರೆ ಗೊತ್ತಾಗುತ್ತೆ. ಸ್ಟಾರ್ ಹೀರೋಗಳ ಸಿನಿಮಾಗಳನ್ನ ಬಿಟ್ಟಾಕ್ಬಿಡಿ, ನಾವೀಗ ಅದ್ರ ಬಗ್ಗೆ ಮಾತಾಡೋದಕ್ ಬಂದಿಲ್ಲ. ಬಿಕಾಸ್ ಅವ್ರೆಂತ ಕಚಡ ಸಿನಿಮಾಗಳೇ ಮಾಡಿದ್ರು ಕೂಡ ಮಿನಿಮಮ್ 100 ಕೋರ್ಸ್ ಕಲೆಕ್ಷನ್ ಆಗೇ ಆಗ್ತದೆ ಆರಾಮಾಗಿ. ಸೊ ಅದ್ರ ಬಗ್ಗೆ ಟೆನ್ಷನ್ ಬಿಟ್ಬಿಡಿ. ಹೊಸ ಹೀರೋಗಳು ತುಂಬಾನೇ ಸ್ಟ್ರಗಲ್ ಮಾಡ್ತಾ ಇದಾರೆ. ನಾವು ಒಂದ್ ಲೆವೆಲ್ ಬೆಳಿಬೇಕು ಅನ್ನೋ ಕನ್ಸ್ನ ಇಟ್ಕೊಂಡ್ ಬರ್ತಾರೆ. ಬಟ್ ಅವ್ರಿಗೆ ಆಡಿಯನ್ಸ್ ಗಳು ಅಷ್ಟೊಂದು ಸಪೋರ್ಟೆನ್ಸ್ ಕೊಡಲ್ಲ. ಬಿಕಾಸ್ ಹೊಸ ಮುಖ ಹೆಂಗ್ ಮಾಡಿದಾನೆ ಏನೋ, ಸ್ಟೋರಿ ಹೆಂಗಿರ್ತದೆ ಏನೋ. ಸೊ ಎಕ್ಸಾಂಪಲ್ ಗೆ ಈಗ ನನ್ನ ಹತ್ರ ಒಂದಷ್ಟು ಫ್ರೆಂಡ್ಸ್ ಗಳಿದ್ದಾರೆ. ಅವರು ಹಿಂದೆ ಯಾವ ರೀತಿ ಇದ್ರು, ಇವಾಗ ಯಾವ ರೀತಿ ಇದಾರೆ ಅಂತ ಕೇಳೋದಾದ್ರೆ ಗಾಸ್ ಆಗ್ಬಿಡ್ತೀರಾ. ನನ್ನ ಹತ್ರ ಇರೋ ಫ್ರೆಂಡ್ಸ್ ಗಳು ಎಲ್ಲ ಸಿನಿಮಾಗಳು ನೋಡ್ತಾರೆ. ಹೆಚ್ಚಾಗಿ ತಮಿಳು, ತೆಲುಗು, ಮಲಯಾಳಂ ಈ ಭಾಷೆಯಲ್ಲಿ ಇರುವಂತ ಸಿನಿಮಾಗಳು ಕನ್ನಡಕ್ಕೆ ಡಬ್ ಆಗಿರೋದನ್ನ ನೋಡ್ತಾ ಇರ್ತಾರೆ. ಸ್ಟಾರ್ ಇರೋ ಸಿನಿಮಾಗಳನ್ನ ಮಾತ್ರ ನೋಡ್ಬೇಕು ಅನ್ನೋರು ಒಬ್ರು ಇದಾರೆ ನನ್ನ ಹತ್ರ. ಇನ್ನ ಎಂತ ಸಿನಿಮಾನೇ ಬರ್ಲಿ ನಾನ್ ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ತೀನಿ ಅನ್ನೋರು ತುಂಬಾ ಜನ ಇದಾರೆ ನನ್ನ ಹತ್ರ. ಇದಕ್ಕೆಲ್ಲ ಕಾರಣ ಪಾಲಿಟಿಕ್ಸ್ ಅಂತ ಅವಾಗ್ಲೇ ಹೇಳ್ದೆ. ಏನಿದು ಪಾಲಿಟಿಕ್ಸ್ ಮೈನ್ ಮ್ಯಾಟರ್ ಗೆ ಬತ್ತಲ್ವಲ್ಲ ಇವನು ಅಂತ ತಲೆ ಕೆಡಿಸ್ಕೊಬಿಡಿ. ಇನ್ನೂ ಸ್ವಲ್ಪ ಇದಾವೆ. ಕಂಪ್ಲೀಟ್ ಆಗಿ ಡೈರೆಕ್ಟ್ ಆಗಿ ಹೋಗ್ತೇನೆ, ಇದೆಲ್ಲ ಎಲ್ಲಿಂದ ಆಗ್ತಾ ಇರೋದು ಕ್ಲಿಯರ್ ಪಾಯಿಂಟ್ ಟು ಪಾಯಿಂಟ್ ಬ್ಲಾಕ್ ಮಾಡ್ಕೊಂಡು ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ನಾವೇನಾದ್ರೂ ದೊಡ್ಡದಾಗಿ ಒಂದು ಸೈಟ್ ತಗೋತಾ ಇದೀವಿ ಅಂದ್ರೆ ಅಲ್ಲಿ ದೊಡ್ಡ ಕರಪ್ಷನ್ ಇದ್ದೇ ಇರ್ತದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಟ್ಯಾಕ್ಸ್, ಅವನ್ಗೆ ಇವನ್ಗೆ ಕಮಿಷನ್, ಆಡೋ ಮೂಡು ಎಕ್ಸೆಟ್ರಾ ಅನ್ಬಿಟ್ಟು ಒಂದ್ 15 to 20% ವರ್ಗೂ ದುಡ್ಡನ್ನ ತಿಂದೇ ತಿಂತಾರೆ. ಅದೇ ರೀತಿ ಈ ಸಿನಿಮಾ ಇಂಡಸ್ಟ್ರಿ ಒಳಗೂ ಕೂಡ ದುಡ್ಡನ್ನ ತಿನ್ನೋಂತ ಡೈರೆಕ್ಟರ್ ಗಳು ತುಂಬಾ ಜಾಸ್ತಿ ಇದಾರೆ. ಅದ್ರಲ್ಲಂತೂ ನಮ್ ಕನ್ನಡ ಇಂಡಸ್ಟ್ರಿಲಿ ತುಂಬಾನೇ ಜಾಸ್ತಿ ಇದಾರೆ. ಸೊ ಅದಕ್ಕೋಸ್ಕರನೇ ಯಾರು ಕೂಡ ಕಂಟೆಂಟ್ ಮೇಲೆ ಫೋಕಸ್ ಮಾಡ್ತಾ ಇಲ್ಲ. ಯಾವ್ದೋ ಒಂದ್ ಸಿನಿಮಾ ಮಾಡಿದ್ನಾ, ಚೆನ್ನಾಗಿ ದುಡ್ಡು ಮಾಡ್ಕೊಂಡ, ಸೈಡ್ ಅಲ್ಲಿ ಪರ್ಸೆಂಟೇಜ್ ಜಾಸ್ತಿ ಮಾಡ್ಬಿಟ್ಟು ಇನ್ ಸ್ವಲ್ಪ ಕೆರ್ಕೊಂಡ್ನಾ ಅಂತ ಬರೋ ಡೈರೆಕ್ಟರ್ ಗಳು ಜಾಸ್ತಿ ಇದಾರೆ ಹೊರತು ಕಂಟೆಂಟ್ ಮೇಲೆ ಫೋಕಸ್ ಮಾಡೋಣ, ಒಳ್ಳೆ ಹೆಸರು ಮಾಡೋಣ, ದೊಡ್ಡ ಲೆವೆಲ್ ಅಲ್ಲಿ ಬೆಳೆಯೋಣ, ನೆಕ್ಸ್ಟ್ ಡೈರೆಕ್ಷನ್ ಅಲ್ಲಿ ಫ್ಯಾನ್ಸ್ ಗಳಿಗೆ ಕ್ಯೂರಿಯಸ್ ನ ಹುಡ್ಸೋಣ, ಈ ರೀತಿ ಡೈರೆಕ್ಟರ್ ಗಳು ತುಂಬಾ ಕಡಿಮೆ, ತುಂಬಾನೇ ಕಡಿಮೆ. ನಮ್ ಕನ್ನಡದಲ್ಲಿ ಹುಡುಕ್ತಾ ಕೂತ್ಕೋತೀನಿ ಅಂದ್ರೆ ಪ್ರಶಾಂತ್ ನೀಲ್, ತರುಣ್ ಸುಧೀರ್, ರಿಷಬ್ ಶೆಟ್ಟಿ ಎಕ್ಸೆಟ್ರಾ ಇನ್ನೂ ಸ್ವಲ್ಪ ಡೈರೆಕ್ಟರ್ ಗಳಿದ್ದಾರೆ. ಇವ್ರುಗಳೆಲ್ಲ ಕಂಟೆಂಟ್ ಮೇಲೆ ಫೋಕಸ್ ಮಾಡ್ತಾ ಇದ್ರೆ ಮಿಕ್ತವ್ರೆಲ್ಲ ದುಡ್ಡಿನ ಮೇಲೆ ಫೋಕಸ್ ಮಾಡ್ತಾ ಇದಾರೆ. ಈಗಿನ ಪ್ರಪಂಚ ನಿಂತಿರೋದು ಅದ್ರ ಮೇಲೆನೆ. ಇವಾಗ ನೀವು ತಮಿಳು, ತೆಲುಗು, ಮಲಯಾಳಂ ಈ ಕಡೆ ಬರೋದಾದ್ರೆ ಇವ್ರು ಜಾಸ್ತಿ ಕಂಟೆಂಟ್ ಮೇಲೆ ಫೋಕಸ್ ಮಾಡ್ತಾರೆ ಹೊರತು ದುಡ್ಡು
ಅಷ್ಟೊಂದು ತಲೆ ಕೆಡಿಸ್ಕೋತಾರೆ, ಬಟ್ ನಾವು ಕೆಡಿಸ್ಕೋತೀವಲ್ಲ ಆ ಲೆವೆಲ್ ಅಲ್ಲಿ ಅವ್ರು ಕೆಡಿಸ್ಕೊಳ್ಳೋದಕ್ ಹೋಗಲ್ಲ. ಇವಾಗ ನಮ್ ಕನ್ನಡದಲ್ಲಿ 20% ಕೆರೆಯಕ್ ಟ್ರೈ ಮಾಡಿದ್ರೆ ಅವರೊಂದು 5 to 10% ಒಳಗಡೆ ಕೆರ್ಕೋತಾರೆ. ಅವರು ಕೆರ್ಕೋತಾರೆ ಇಲ್ಲ ಅಂತಲ್ಲ, ಬಟ್ ಜಾಸ್ತಿ ಕಂಟೆಂಟ್ ಮೇಲೆ ಫೋಕಸ್ ಮಾಡ್ತಾರೆ, ಒಳ್ಳೆ ಸ್ಟೋರಿ ಮೇಲೆ ಫೋಕಸ್ ಮಾಡ್ತಾರೆ. ಆಕ್ಷನ್ ಸೀಕ್ವೆನ್ಸ್ ಗಳು ಯಾವ ರೀತಿ ಎಕ್ಸ್ಪೋರ್ಟ್ ಆಗ್ಬೇಕು, ಅದು ಆಡಿಯನ್ಸ್ ಮನ್ಸೊಳಗಡೆ ವಾವ್ ಅನ್ನೋ ರೇಂಜ್ ಗೆ ಮೂಡಿ ಬರ್ಬೇಕು ಅನ್ನೋದ್ರ ಮೇಲೆ ಫೋಕಸ್ ಮಾಡ್ತಾರೆ. ಸೊ ಇದು ನಡೀತಾ ಇರುವಂತ ಕರಪ್ಷನ್ ನಮ್ ಕನ್ನಡ ಇಂಡಸ್ಟ್ರಿ ಒಳಗಡೆ. ಬೇರೆ ಇಂಡಸ್ಟ್ರಿ ಒಳಗಡೆ ಹಿಂದಿ ಬಿಟ್ಟಾಕ್ಬಿಡಿ, ಅದನ್ನ ಮೋಸೋರು ಯಾರು ಗೊತ್ತಿಲ್ಲ, ಅರ್ಧ ಊರ್ ಬಾಗ್ಲ ಹೋಗಿದೆ. ಈಗ ಟ್ರೆಂಡಿಂಗ್ ಅಲ್ಲಿ ಇರೋದು ತಮಿಳ್, ತೆಲುಗು, ಮಲಯಾಳಂ ಪ್ಲಸ್ ಕನ್ನಡ ಲಾಸ್ಟ್ ಅಲ್ಲಿ ಇದೆ, ಅದರಿಂದ ಲಾಸ್ಟ್ ಅಲ್ಲಿ ಇರೋದು ಹಿಂದಿ. ಸೊ ನೀವೆಲ್ಲ ನೋಡೋದಾದ್ರೆ ತೆಲುಗು, ತಮಿಳು, ಮಲಯಾಳಂ ಈ 3 ಭಾಷೆಗಳಲ್ಲೂ ಪ್ಯಾನ್ ಇಂಡಿಯಾ ಸ್ಟಾರ್ ಗಳು ತುಂಬಾನೇ ಜಾಸ್ತಿ ಇದಾರೆ. ಆದ್ರೆ ನಮ್ ಕನ್ನಡ ಅಂತ ಬಂದಾಗ ಒಬ್ರು ಇಬ್ರು. ತಮಿಳಲ್ಲಿ ರಜನಿಕಾಂತ್ ಇದಾರೆ, ತಲಪತಿ ವಿಜಯ್ ಇದಾರೆ, ಸೂರ್ಯ ಅವ್ರು ಇದಾರೆ, ವಿಕ್ರಮ್ ಅವ್ರು ಇದಾರೆ, ಎಕ್ಸೆಟ್ರಾ ತುಂಬಾ ಜನ ಇದಾರೆ. ತೆಲುಗುನಲ್ಲಿ ಪ್ರಭಾಸ್ ಇದಾರೆ, ರಾಮ್ ಚರಣ್, NTR ಎಕ್ಸೆಟ್ರಾ. ಮಲಯಾಳಂ ಅಲ್ಲಿ ದುಲ್ಕರ್ ಇದಾರೆ, ಮಮ್ಮೂಟಿ ಅವ್ರು ಇದಾರೆ, ಮೋಹನ್ ಲಾಲ್ ಅವ್ರು ಇದಾರೆ, ಎಕ್ಸೆಟ್ರಾ. ಬಟ್ ನಮ್ ಕನ್ನಡದಲ್ಲಿ ಶಿವಣ್ಣ ಅವ್ರು ಇದಾರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದಾರೆ, ದಿ ಲೆಜೆಂಡ್ ಸುದೀಪ್ ಅವ್ರು ಇದಾರೆ, ರಾಕಿ ಸ್ಟಾರ್ ಯಶ್ ಅವ್ರು ಇದಾರೆ. ಬಟ್ ಅಲ್ಲಿರೋ ಪ್ಯಾನ್ ಇಂಡಿಯಾ ಸ್ಟಾರ್ ಗಳ ಸಿನಿಮಾ ಬಂತು ಅಂದ್ರೆ ದಡ ಬಡ ಅಂತ ಎದ್ದು ಓಡಕ್ ನೋಡ್ತೀವಿ. ಬಟ್ ನಮ್ ಕನ್ನಡದಲ್ಲಿ ಬರುವಂತ ದಿ ಲೆಜೆಂಡ್ ಆಕ್ಟರ್ ಶಿವಣ್ಣ, ಸುದೀಪ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ರಾಕಿಂಗ್ ಸ್ಟಾರ್ ಯಶ್ ಬಿಟ್ಟಾಕಿ ಇವ್ರಿಗೆ ಪ್ಯಾನ್ ಇಂಡಿಯಾ ಸ್ಟಾರ್ ಎಂತ ಸಿನಿಮಾ ಬಂದ್ರು ಕೂಡ ಎಲ್ಲರೂ ವೆಯ್ಟ್ ಮಾಡ್ತಾ ಇದಾರೆ. ಇವರು ಒಂದ್ ಲೆವೆಲ್ ಗೆ ಅಲ್ಲಿದ್ದಾರೆ, ಬಿಟ್ಟಾಕ್ಬಿಡಿ. ಇನ್ನು ಈ 3 ಲೆಜೆಂಡ್ ಆಕ್ಟರ್ ಗಳು ಎಂತ ಸಿನಿಮಾಗಳನ್ನ ಮಾಡಿದ್ರು ಕೂಡ ಮ್ಯಾಕ್ಸಿಮಮ್ 150 crore ಕಲೆಕ್ಷನ್ ಆಗ್ಬೋದು. ಬಿಕಾಸ್ ನಮ್ ಕನ್ನಡದಲ್ಲಿರುವಂತ ಡೈರೆಕ್ಟರ್ ಗಳು ಸ್ಟೋರಿ ಮೇಲೆ ಫೋಕಸ್ ಮಾಡ್ತಾ ಇಲ್ಲ. ಮೊದಲನೇದಾಗಿ ಕರಪ್ಷನ್, ಪ್ರೊಡ್ಯೂಸರ್ ಹತ್ರ ಎಷ್ಟು ಕೆರೆಯಕ್ಕಾಗುತ್ತೋ ಅಷ್ಟು ಕೆರ್ಕೊಬಿಡೋಣ. ಎರಡನೇದು. ಮೂರನೇದು ಆಕ್ಷನ್ ಸೀಕ್ವೆನ್ಸ್ ಗಳು ಆವರೇಜ್ ಆಗಿ ಶೂಟ್ ಮಾಡಿಸ್ತಾರೆ. ಸೊ ಇದು ಪ್ರಾಬ್ಲಮ್ ಆಗ್ತಿರೋದು ನಮ್ ಕನ್ನಡ ಇಂಡಸ್ಟ್ರಿ ಒಳಗಡೆ. ಡೈರೆಕ್ಟರ್ ಗಳೆಲ್ಲ ಕಂಟೆಂಟ್ ಮೇಲೆ ಫೋಕಸ್ ಮಾಡ್ಬಿಟ್ಟು ಒಂದ್ ಒಳ್ಳೆ ಕ್ವಾಲಿಟಿ ಸಿನಿಮಾನ ಎಕ್ಸ್ಪೋರ್ಟ್ ಮಾಡಿದ್ರೆ ನಮ್ ಸಿನಿಮಾಗಳಿಗೂ ಕೂಡ ಆ ಕಡೆ ಆಡಿಯನ್ಸ್ ಗಳು ಕಾಯ್ಕೊಂಡು ಕೂತ್ಕೋಬೇಕು, ಆ ಲೆವೆಲ್ ಅಲ್ಲಿ ಇಂಪ್ರೆಸ್ ಮಾಡ್ಬೇಕೆ ಹೊರತು ಈಗ ಬರುವಂತ ಡೈರೆಕ್ಟರ್ ಗಳು, ಹಳೆ ಡೈರೆಕ್ಟರ್ ಗಳೆಲ್ಲ ಕೆರೆಯಕ್ಕೆ ಕಾಯ್ಕೊಂಡು ಕೂತಿರ್ತಾರೆ ಪ್ರೊಡ್ಯೂಸರ್ ದುಡ್ಡುಗಳನ್ನ. ಇನ್ನು ಆಡಿಯನ್ಸ್ ಗಳು ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ತಾ ಅಂದ್ರೆ ಏನ್ ಅರ್ಥ? ಡೈರೆಕ್ಟರ್ ಅಮ್ಮ ಆದ್ರೆ ಪ್ರೊಡ್ಯೂಸರ್ ಅಪ್ಪ, ಇವರಿಬ್ರು ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದ್ದು ಕಾಸ ಏನಾದ್ರು ಸಖತ್ತಾಗಿದ್ರೆ ಒಳ್ಳೆ ಮಗನೇ ಹುಡ್ತಾನೆ. ಇಲ್ಲ ಅಂದ್ರೆ ಎತ್ತವ್ರಿಗೆ ಯಜ್ಞಾನು ಮುದ್ದು ಅನ್ನೋ ತರ ಅವ್ರವ್ರಿಗೆ ಮಾತ್ರ ಇಷ್ಟ ಆಗ್ಬೇಕಷ್ಟೇನೆ. ಸೊ ಇದು ಮೇನ್ ಪ್ರಾಬ್ಲಮ್. ಡೈರೆಕ್ಟರ್ ಗಳೆಲ್ಲ ಕಂಟೆಂಟ್ ಮೇಲೆ ಫೋಕಸ್ ಮಾಡ್ಕೊಂಡು ದುಡ್ಡನ್ನ ಮರೀರಿ, ಅವಾಗ ಜನಗಳ ನಿಮ್ಮನ್ನ ಕರ್ಕೊಂಡೋಗಿ ಅಲ್ಲಿ ಕೂರಿಸ್ತಾರೆ, ಆಟೋಮೆಟಿಕ್ ಆಗಿ ದುಡ್ಡು ಬಂದೇ ಬರ್ತದೆ. ಇವಾಗ ಮೇನ್ ಪ್ರಾಬ್ಲಮ್ ಕಡೆ ಬರೋದಾದ್ರೆ ಪಾಲಿಟಿಕ್ಸ್ ಅಂತ ಹೇಳಿದೆ. ಕರಪ್ಷನ್ ಮುಗೀತೀಗ. ನಮ್ ಕಡೆ ಆ ಕಡೆ ಇಬ್ರು ಮಧ್ಯೆ ಇರುವಂತ ಕರಪ್ಷನ್ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡಿದೀನಿ. ಈಗ ಬರೋದಾದ್ರೆ ಪಾಲಿಟಿಕ್ಸ್ ಅಂದ್ರೆ ಬೇರೆ ಬೇರೆ ಡಿಫ್ರೆಂಟ್ ಸ್ಟೇಟ್ ಗಳಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ರೂಲ್ಸ್ ಗಳಿದಾವೆ. ಬಟ್ ನಮ್ ಕನ್ನಡದಲ್ಲಿ ಹುಚ್ಚು ಮುಲ್ಲಾಗ್ರೆ ಇಡಿಸ್ಬಿಡ್ತಾರೆ ಪಾಲಿಟಿಕ್ಸ್ ಅವರು. ನೀವು ನೋಡಿದ್ರೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗಳು 80% ಇದಾರೆ ನಮ್ ಕರ್ನಾಟಕದಲ್ಲಿ. ಇನ್ನು 10% ಲೋ ಕ್ಲಾಸ್ ಅನ್ನೋದಾದ್ರೆ ಇನ್ 10% ಹೈ ಕ್ಲಾಸ್. ಓವರ್ ಆಲ್ ಆಗಿ ಕನ್ನಡ ಇಂಡಸ್ಟ್ರಿ ಅವರು ಈಗ ಟಾರ್ಗೆಟ್ ಮಾಡ್ಬೇಕಾಗಿರೋದು ಮಿಡಲ್ ಕ್ಲಾಸ್ ಅವ್ರನ್ನ. ಯಾಕಂದ್ರೆ ಲೋ ಕ್ಲಾಸ್ ಅವ್ರಿಗೆ ದುಡ್ಡು ಕೊಟ್ಟು ಸಿನಿಮಾ ನೋಡುವಂತ ಕೆಪಾಸಿಟಿ ಅಂತೂ ಇರಲ್ಲ. ಅವ್ರವ್ರ ಜೀವನ ನೋಡ್ಕೊಳ್ಳೋದ್ರಲ್ಲಿ ಕಷ್ಟ ಬೀಳ್ತಾ ಇರ್ತಾರೆ. ಒಟ್ನಲ್ಲಿ ಅವ್ರಿಗೆ ಸಿನಿಮಾ ನೋಡಿ ಎಂಜಾಯ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟ ಇರಲ್ಲ. ಬೇಗ ನಾವು ಏನಾದ್ರು ಡೆವಲಪ್ ಆಗಿ ಮುಂದ್ ಬರ್ಬೇಕು ಅನ್ನೋ ಒಂದು ಆಸೆ ಇಟ್ಟಿರ್ತಾರೆ. ಇನ್ ಕೆಲವರು ನಮ್ ಲೈಫ್ ಇಷ್ಟ ಅನ್ಕೊಂಡು ಕುಡ್ಕೊಂಡು ತಿನ್ಕೊಂಡು ಹಾಳಾಗ್ತಾ ಇರ್ತಾರೆ. ಅವ್ರನ್ನ ಬಿಟ್ಟಾಕಿ. ಇನ್ನು ಈ ಕಡೆ 10% ರಿಚ್ ಪೀಪಲ್ ಗಳು, ಅವ್ರಿಗೆ ಬಂದಿರೋ ದುಡ್ಡು ಸಾಕಾಗ್ದೇನೆ ಇನ್ನೂ ಜಾಸ್ತಿ ಮಾಡ್ಬೇಕು ಅನ್ನೋ ಟೆನ್ಷನ್ ಅಲ್ಲಿ ತಲೆ ಕೂದಲನ್ನೆಲ್ಲ ಉದುರಿಸ್ಕೊಂಡು ಓಡಾಡ್ತಾ ಇರ್ತಾರೆ. ಬಟ್ ಅವ್ರ ಸಿನಿಮಾ ನೋಡೋದಕ್ ಬರಲ್ಲ, ಬಿಟ್ಟಾಕಿ. ಇನ್ನ ಮೇನ್ ಆಗಿ ಉಳಿದಿರುವಂತ 80% ನಾರ್ಮಲ್ ಆಡಿಯನ್ಸ್ ಗಳು ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು. ಇವ್ರುಗಳು ಆದ್ರೆ ಇನ್ ಸ್ವಲ್ಪ ರಿಚ್ ಆಗೋಣ, ಆಗ್ಲಿಲ್ಲ ಅಂದ್ರೆ ಇರೋ ಲೈಫ್ ನ ಎಂಜಾಯ್ ಮಾಡ್ಕೊಂಡು ಹ್ಯಾಪಿ ಆಗಿರೋಣ, ಇಂತ ಜನಗಳನ್ನ ನೀವು ಟಾರ್ಗೆಟ್ ಮಾಡ್ಬೇಕಾಗಿರೋದು. ಇನ್ನ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ತುಂಬಾನೇ ಕಷ್ಟ ಇದಾವೆ. ತುಂಬಾನೇ ಕಷ್ಟ. ಮನೆಗಳಲ್ಲಿ ಸಾಲ, ಅದು ಇದು ಆಳು ಮೂಳು ಎಕ್ಸೆಟ್ರಾ ಎಲ್ಲ ತುಂಬಿ ತುಳುಕ್ತಾ ಇರ್ತದೆ. ಬಟ್ ಇವ್ರಿಗೆ ಅಪ್ಪ ಅಮ್ಮ ಸಪೋರ್ಟ್ ಮಾಡದೇ ಇರೋರು ತುಂಬಾ ಜನ ಇದಾರೆ. ಸಪೋರ್ಟ್ ಮಾಡೋರು ಒಂದ್ ಸ್ವಲ್ಪ ಜನ ಸಿಗ್ಬೋದು ಅಷ್ಟೇನೆ. ಸಪೋರ್ಟ್ ಮಾಡದೆ ಅವ್ರವ್ರ ಕಾಲ್ ಮೇಲೆ ನಿಂತ್ಕೊಳ್ಳೋದಕ್ಕೋಸ್ಕರ MNC ಕಂಪ್ನಿಗಳಲ್ಲಿ ನ್ಯಾಪ್ಸ್, ನೀಮ್ಸ್, ಅಪ್ರೆಂಟಿಸ್ ಈ ಸ್ಕಿಲ್ ಅಂಡರ್ ಒಳಗಡೆ ವರ್ಕ್ ಮಾಡೋಂತವ್ರು ತುಂಬಾ ಜನ ಇದಾರೆ. ಇವ್ರುಗಳು ಮನೆ ಪ್ರಾಬ್ಲಮ್ಸ್ ಗಳನ್ನ ತಲೆ ಮೇಲೆ ಹೊತ್ಕೊಂಡಿರ್ತಾರೆ. ಕೆಲಸ ಮಾಡಿ 15,000ಕ್ಕೋಸ್ಕರ ತಿಂಗಳಾನ್ಗಟ್ಲೆಲ್ಲ ಮುಕ್ ಕರ್ಕೊಂಡ್ ದುಡಿತಾ ಇರ್ತಾರೆ. ಸ್ಯಾಲ್ರಿ ಆದ ತಕ್ಷಣ 8,000-12,000 ಮನೆ ಕಳಿಸ್ಲೇಬೇಕು. ಮನೆ ಕಡೆ ಸಾಲ ಮಾಡಿರ್ತಾರೆ, ಅದು ಇದು ಆಳು ಮುಳು ಎಕ್ಸೆಟ್ರಾ ತಲೆ ನೋವುಗಳು. ಇವ್ರು ಮುಕ್ ಕರ್ಕೊಂಡು ಇಷ್ಟೊಂದೆಲ್ಲ ಕಷ್ಟ ಪಟ್ಕೊಂಡು 3 ಶಿಫ್ಟ್ ಕೆಲಸ ಮಾಡ್ಕೊಂಡು ರೂಮ್ ಬಂದ ತಕ್ಷಣನೇ ಉಫ್ ಅಂತ ರಿಲ್ಯಾಕ್ಸ್ ಆಗಿ ಮೊಬೈಲ್ ಇಟ್ಕೊಂಡು ರೀಲ್ಸ್ ಗಳು ನೋಡ್ಕೊಂಡು ಯಾವ್ದಾದ್ರು ಹೊಸ ಸಿನಿಮಾ ರಿಲೀಸ್ ಆಗಿದಾವ, ಪೈರಸಿ ಸಿಗುತ್ತಾ ಅಂತ ಡೌನ್ಲೋಡ್ ಮಾಡ್ಕೊಂಡು ಆ ಸಿನಿಮಾಗಳನ್ನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಸಂಡೇ ಬರ್ತಿದಾಗೇನೆ ಹುಡುಗರ ಜೊತೆ ಸೇರ್ಕೊಂಡು ಪಾರ್ಟಿ ಮಾಡ್ಕೊಂಡು ಮಂತ್ಲಿಗೆ ಎಲ್ಲಾ ಹುಡುಗರು ಒನ್ ಟೈಮ್ ಸೇರ್ಕೊಂಡು ಪಿಕ್ನಿಕ್ ಹೋಗೋದು. ಇದು ಈ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯ ಜೀವನ. ಇದಕ್ಕೆಲ್ಲ ಕಾರಣ ಪಾಲಿಟಿಕ್ಸ್. ಎಲ್ಲಾ ರೇಟ್ ಗಳು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದಾರೆ ಹೊರತು ಈ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗಳು MNC ಕಂಪ್ನಿ ಒಳಗಡೆ 15,000ಕ್ಕೋಸ್ಕರ ಕೆಲಸ ಮಾಡಿದವರಂತ ಜನಗಳು, ಹುಡುಗಿರು ತುಂಬಾ ಅಂದ್ರೆ ತುಂಬಾ ಜಾಸ್ತಿ
ಜಾಸ್ತಿ ಇದಾರೆ. ಬಟ್ ಇವ್ರಿಗೆ ಸ್ಯಾಲ್ರಿನ ಕೆಲವೊಂದಷ್ಟು ಕಂಪ್ನಿಗಳು ಮೋಸ ಮಾಡ್ತಾ ಇದಾರೆ. ಕೆಲವೊಂದಷ್ಟು ಕಂಪ್ನಿಗಳು ಗೌರ್ಮೆಂಟ್ ಗೆ ಕಟ್ನಿಟ್ಟಾಗಿ ಕೊಡೋ ಸ್ಯಾಲ್ರಿನ ಕೊಟ್ಬಿಡ್ತಾರೆ. ಇನ್ ಕೆಲವು ಕಂಪ್ನಿಗಳು ಕೊಡೋ ಸ್ಯಾಲ್ರಿನ ಅಲ್ಲಿ ಇಲ್ಲಿ ಏನಾದ್ರೂ ಮಸಲತ್ ಮಾಡಿ ಕಡಿಮೆ ಸ್ಯಾಲ್ರಿನ ಕೊಟ್ಟು ಮ್ಯಾನೇಜ್ ಮಾಡ್ತಾ ಇದಾರೆ. ಇದು ಈಗಿನ ರಿಯಾಲಿಟಿ. ಈ ನಾರ್ಮಲ್ ಆಡಿಯನ್ಸ್ ಗಳು 80 ಭಾಗ ಇದಾರಲ್ಲ, ಅವರು ಸಾಯ್ತಾನೆ ಇರ್ತಾರೆ. ಇಂಥವ್ರಿಗೆ ಲೈಫ್ ಅಲ್ಲಿ 2 ದಿನ ಎಂಜಾಯ್ಮೆಂಟ್ ಅನ್ನೋದಾದ್ರೆ ಇನ್ ಮಿಕ್ಕಿದ ದಿನ ಎಲ್ಲ ಬರೀ ಕಷ್ಟನೇ. ಸೊ ಅದಕ್ಕೋಸ್ಕರನೇ ಇವ್ರುಗಳು ಥಿಯೇಟರ್ ಹೋಗಿ ದುಡ್ಡು ಕೊಟ್ಟು ಸಿನಿಮಾ ನೋಡೋಕಾಗ್ದೇನೆ ಪೈರಸಿ ಸಿನಿಮಾಗಳನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ತಾ ಇರೋದು. ಈಗ ಹೇಳಿ, ಇದು ತಪ್ಪಾ ರೈಟಾ? ನಾವ್ ಮಾಡೋ ಕೆಲ್ಸಕ್ಕೆ ಕರೆಕ್ಟ್ ಆಗಿ ಸ್ಯಾಲ್ರಿ ಕೊಟ್ಬಿಟ್ರೆ ಯಾವುದೇ ತರದ ಪ್ರಾಬ್ಲಮ್ ಗಳಿರಲ್ಲ. ಆವಾಗ ಥಿಯೇಟರ್ ಗೆ ಜನ ಬಂದೇ ಬರ್ತಾರೆ. ಯಾಕೇಳಿ, ಸರಿಯಾಗಿ ಸ್ಯಾಲ್ರಿ ಸಿಗ್ತಾ ಇರ್ತದೆ, ಎಲ್ಲಾ ಕಡೆ ಮ್ಯಾನೇಜ್ ಆಗ್ತಾ ಇರ್ತದೆ, ಏನು ಪ್ರಾಬ್ಲಮ್ ಇರಲ್ಲ. ಈ ಪಾಲಿಟಿಕ್ಸ್ ಅವರು ಕಂಪ್ನಿಗೆ ಪರ್ಮಿಷನ್ ಕೊಡೋದ್ರ ಜೊತೆಗೆ ವರ್ಷಕ್ಕೆ ಇಷ್ಟು ಟ್ಯಾಕ್ಸ್ ಅಂತ ಇಟ್ಟಿರ್ತಾರಲ್ಲ, ಮುಕ್ಳರೆ ಕೆರ್ಕತಾರೆ. ಇನ್ನ ಇವ್ರು ಕಂಪ್ನಿಯವರು ಕೆಲಸ ಮಾಡೋಂತ ಹುಡುಗರ ಹತ್ರ ಆಲ್ಮೋಸ್ಟ್ ಒಂದ್ 10% ಕೆರ್ಕತಾರೆ. ಒಟ್ನಲ್ಲಿ ನಾವು ಕೆಲಸ ಮಾಡ್ಕೊಂಡ್ ಸಾಯ್ತಾ ಇವುಗಳ ಮಧ್ಯೆ ಸಿನಿಮಾ ನೋಡೋದಕ್ಕಾಗಲ್ಲ. ಕನ್ನಡದವರು ಕನ್ನಡ ಸಿನಿಮಾನೇ ನೋಡಲ್ಲ, ಬೇರೆ ಸಿನಿಮಾ ನೋಡ್ತಾರೆ ಅಂದ್ರೆ ಹೆಂಗೆ? ಈ ಪ್ರಾಬ್ಲಮ್ ಗಳೆಲ್ಲ ಸಾಲ್ವ್ ಆಗ್ಬೇಕು ಅಂದ್ರೆ ಪಾಲಿಟಿಕ್ಸ್ ಅವರು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಪ್ರೈವೇಟ್ ಕಂಪ್ನಿಗಳೆಲ್ಲ ಸರಿಯಾಗಿ ಹುಡುಗರಿಗೆ ಸ್ಯಾಲ್ರಿ ಕೊಡ್ತಾ ಇದಾರ ಅನ್ನೋದನ್ನ ಸ್ಟ್ರಾಂಗ್ ಆಗಿ ಎನ್ಕ್ವೈರಿ ಮಾಡಿದ್ರೆ ಅವಾಗ ತುಂಬಾ ದೊಡ್ಡ ಕಂಪ್ನಿಗಳೆಲ್ಲ ಮುಚ್ಚೋಗ್ಬಿಡ್ತವೆ. ಯಾಕಂದ್ರೆ ಕೆಲವೊಂದಷ್ಟು ಕಂಪ್ನಿಗಳು ಈಗ್ಲೂ ಕೂಡ ಸರಿಯಾಗಿ ಹುಡುಗರಿಗೆ ಸ್ಯಾಲ್ರಿ ಕೊಡ್ತಾ ಇಲ್ಲ. ಅವ್ರು ಹೇಳೋದೇ ಒಂದು, ಕ್ರೆಡಿಟ್ ಆಗೋದೇ ಒಂದು. ಈ ತರದೊಂದು ಕಂಟ್ರಿ ರಿಯಾಲಿಟಿನಲ್ಲಿ ನಾವುಗಳೆಲ್ಲ ಸುಮ್ ಮಾತಾಡ್ಕೊಂಡು ಬದುಕ್ತಾ ಇರ್ತೀವಿ ಹೊರತು ಈ ಸಿನಿಮಾ ನೋಡಿದ್ಮೇಲೆ ಯಾರು ಕೂಡ ಬದಲಾಗ್ತಾರೆ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಇದು ಹಿಂಗೆ ಇರ್ತದೆ. ಒಟ್ನಲ್ಲಿ ನಮ್ ಕರ್ನಾಟಕದಲ್ಲಿರುವಂತ ಪಾಲಿಟಿಕ್ಸ್ ಒಂದು ಚೇಂಜ್ ಆಗ್ಬಿಟ್ರೆ ಪ್ರತಿ ಒಂದು ಕೂಡ ಚೇಂಜ್ ಆಗೋಗ್ತವೆ. ಪ್ರತಿ ಒಂದು ಕೂಡ ಇಂಥದ್ದು ಏನು ಚೇಂಜ್ ಆಗಿಲ್ಲ ಅನ್ನಂಗಿಲ್ಲ. ಪ್ರತಿ ಒಂದು ಕೂಡ ಚೇಂಜ್ ಆಗೋಗ್ತವೆ. ಎಲ್ಲರೂ ಚೇಂಜ್ ಆಗೋಗ್ತೀವಿ. ನಮ್ ಲೈಫ್ ಮೇಲೆ ನಮ್ಗೆ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಬಂದ್ಬಿಡ್ತದೆ. ಪರಾಗಿರೋ ಲೈಫ್ ಬಿಂದಾಸ್ ಆಗಿದ್ದೀನಿ, ಈ ಲೆವೆಲ್ ಅಲ್ಲಿ ಎಲ್ಲರೂ ಪೀಸ್ಫುಲ್ ಆಗಿ ಬದುಕ್ತಿವಿ. ಇದೊಂದು ಪಾಲಿಟಿಕ್ಸ್ ಸರಿಯಾಗ್ಬೇಕು. ನೆಕ್ಸ್ಟ್ ಇಯರ್ ಎಲೆಕ್ಷನ್ ಅಲ್ಲಿ ಯಾರ್ಯಾರು ವೋಟ್ ಹಾಕ್ತಿರೋ ನಿಮ್ ಕೈಯಲ್ಲಿ ಕೂತಿದೆ. ಸೊ ಇದು ಈಗಿನ ರಿಯಾಲಿಟಿ ಎಲ್ಲ ನಡೀತಾ ಇರೋಂಥದ್ದು. ನಿಮ್ಗೆಲ್ಲ ಗೊತ್ತಾಯ್ತಲ್ಲ, ತಮಿಳು, ತೆಲುಗು, ಮಲಯಾಳಂ ಈ ಕಡೆ ಇರುವಂತ ಡೈರೆಕ್ಟರ್ ಗಳು ಯಾವ ರೀತಿ ಎಲ್ಲ ವರ್ಕ್ ಮಾಡ್ತಾ ಇದಾರೆ, ನಮ್ ಕನ್ನಡದಲ್ಲಿರುವಂತ ಡೈರೆಕ್ಟರ್ ಗಳು ಯಾವ ರೀತಿ ವರ್ಕ್ ಮಾಡ್ತಾ ಇದಾರೆ, ಪ್ರತಿ ಒಂದು ಡಿಫ್ರೆನ್ಸ್ ಗೊತ್ತಾಗಿದೆ. ಇದಕ್ಕೆಲ್ಲ ಯಾರ್ ಕಾರಣ ಅನ್ನೋದು ಕೂಡ ನಿಮಗೆ ಕರೆಕ್ಟ್ ಆಗಿ ಅರ್ಥ ಆಗಿದೆ. ಇಷ್ಟೇನೆ ಸತ್ಯ. ಇದನ್ನ ಸ್ವಲ್ಪ ಜನ ಅರ್ಥ ಮಾಡ್ಕೋತೀರಾ, ಇನ್ ಕೆಲವು ಜನ ಒಪ್ಕೊಳ್ಳಲ್ಲ, ಇನ್ ಕೆಲವು ಜನ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇರಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತೀರ. ಇದು ರಿಯಾಲಿಟಿ ಆಫ್ ಕನ್ನಡ ಇಂಡಸ್ಟ್ರಿ ಜೊತೆಗೆ ಪಾಲಿಟಿಕ್ಸ್ ಸೀಕ್ರೆಟ್. ಸೊ ಫೈನಲ್ ಆಗಿ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತಾ ಇದೀನಿ. ಸಿಗ್ತೀನಿ ಮುಂದೆ ನೋಡಿದ್ರೆ, ಅಲ್ಲಿವರೆಗೂ ಹೋಗ್ತಾ ಇದ್ದಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್.